ನಮಸ್ಕಾರ ಎಲ್ಲರಿಗೂ. ನಾನು ನಿಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅಗಸೆ ಮಜ್ಜಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇದರ ಬೆನಿಫಿಟ್ ಏನಂತ ತಿಳ್ಕೊಬಿಡೋಣ. ಇದರಲ್ಲಿ ಪ್ರೋಟೀನ್ ಅಂಶ ಇರುತ್ತೆ, ಫೈಬರ್ ಇರುತ್ತೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುತ್ತೆ. ಇದನ್ನು ನಾವು ಸಪ್ಲಿಮೆಂಟ್ ಥರನೇ ತಗೋಬೇಕಾಗತ್ತೆ. ಇದು ಖಾಲಿ ಅಗಸೆ ಮತ್ತು ಚಿಯಾ ಸೀಡಲ್ಲಿ ಮಾತ್ರ ಸಿಗೋ ಅಂಥದ್ದು ಈ ಒಂದು ಒಮೆಗಾ 3 ಫ್ಯಾಟಿ ಆ್ಯಸಿಡ್. ಅದಲ್ಲದೆ ಇದು ಕ್ಯಾನ್ಸರ್ ಪ್ರೊಟೆಕ್ಷನ್ ಕೂಡ ಹೌದು. ನಮ್ಮ ಬ್ಲಡ್ ಪ್ರೆಷರ್ ಮತ್ತು ಬ್ಲಡ್ ಶುಗರ್ ಹಾಗೆ ಕೊಲೆಸ್ಟ್ರಾಲನ್ನು ಕೂಡ ಈ ಅಗಸೆ ಬೀಜ ಕಂಟ್ರೋಲ್ ಮಾಡುತ್ತೆ. ಸೊ ಇದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಇದಕ್ಕೆ ನಾನು 2 ಸ್ಪೂನ್ ಅಗಸೆ ಬೀಜ ತೊಗೊಂಡಿದ್ದೀನಿ. ಇದನ್ನು ಹುರಿದಿಲ್ಲ, ವಾಶ್ ಮಾಡಿಲ್ಲ, ಹಾಗೆಯೇ ಹಾಕ್ಕೊಂಡಿರೋದು. ಜೊತೆಯಲ್ಲಿ ಮೆಂತ್ಯ ಪುಡಿ ಜಾಸ್ತಿ ಕಾಣ್ತಿರ್ಬೋದು ನಿಮಗೆ. ಅದರಲ್ಲಿ ಬೆಲ್ಲದ ಪುಡಿ ಮಿಕ್ಸ್ ಇದೆ. ನಾನು ಡೈಲಿ ತಿಂತೀನಿ ಅದನ್ನು, ಅದಕ್ಕೆ ಆ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಜೊತೆಯಲ್ಲಿ ಚಿಟಿಕೆ ಅರಿಶಿಣ ಪುಡಿ, ಹಾಗೆ ಸ್ವಲ್ಪ ಚಕ್ಕೆ ಪುಡಿ, ಪಿಂಕ್ ಸಾಲ್ಟ್, ಹಾಗೆ ಜೀರಿಗೆ ಪುಡಿ, ಇದಿಷ್ಟು ಇಂಗ್ರೀಡಿಯೆಂಟ್. ಹಾಗೆ ಮೊಸರನ್ನ ಕೂಡ ನಾನು ತಗೊಂಡಿದ್ದೀನಿ. ಇದು ಪೌಡರ್ ಮಾಡ್ಕೊಳ್ಳಿಲ್ಲ ಅಂದರೆ ಜೀರ್ಣ ಆಗೋದಿಲ್ಲ ಅಂತೆ ಬೇಗ, ಹಾಗಾಗಿ ಪೌಡರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ರೆಸಿಪಿನ ನಾನು ಮಿರಾಕಲ್ ಡ್ರಿಂಕ್ ಅಂತ ಹೇಳಿ ಆ ಚಾನಲಿಂದ ನಾನು ಫಸ್ಟ್ ಟೈಮ್ ನೋಡಿದ್ದು. ಡಾಕ್ಟರ್ SM ರಾಜು ಅಂತ ಹೇಳಿ ಅವರು ಸಜೆಸ್ಟ್ ಮಾಡಿದ್ದು. ನಾನು ಆ್ಯಕ್ಚುಲಿ ರಾಂಗ್ ವೇಯಲ್ಲಿ ಫ್ಲ್ಯಾಕ್ಸ್ ಸೀಡ್ ತಿಂತಾಯಿದ್ದೆ. ನಾನು ಹುರಿದ್ಬಿಟ್ಟು ತಿಂತಾಯಿದ್ದೆ. ಲಾಸ್ಟು 1.5-2 ಇಯರ್ಸಿಂದ ನಾನು ಹಾಕಿ ತಿಂತಾಯಿದ್ದಿದ್ದು. ಥ್ಯಾಂಕ್ ಯು, ಮೈ ಗ್ರ್ಯಾಟಿಟ್ಯೂಡ್ ಟು ಡಾಕ್ಟರ್ SM ರಾಜು ಅವರಿಗೆ, ಅವರ ಒಂದು ರೆಸಿಪಿ ಇದು. ಸೊ ನಾನು ಈ ಎಲ್ಲ ಇಂಗ್ರೀಡಿಯೆಂಟನ್ನು ಒಂದು ಜಾರ್ಗೆ ಹಾಕ್ಕೊಂಡು ಕರ್ಡ್ ಹಾಕ್ಕೊಂಡು ನೀರು ಮಿಕ್ಸ್ ಮಾಡ್ದೇ ಫಸ್ಟ್ ಹಾಗೆ ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ತೀನಿ. ಇಲ್ಲ ಅಂದರೆ ಅದು ಗಂಟಾಗತ್ತೆ ಮೊಸರು ಅಂತ ಹೇಳಿ. ಒಂದು ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡು ಇವಾಗ ಇದಕ್ಕೆ 1.5 ಗ್ಲಾಸಷ್ಟು ನೀರನ್ನು ನಾನು ಹಾಕ್ಕೊಂಡು ಮತ್ತೆ ಬ್ಲೆಂಡ್ ಮಾಡ್ತೀನಿ. ಡಾಕ್ಟರ್ ರಾಜು ಅವ್ರ ಪ್ರಕಾರ ಇದನ್ನು ನಾವು ಪೌಡರ್ ಮಾಡಿ ಇಟ್ಕೋಬಾರ್ದು, ಅಗಸೆ ಬೀಜನ. ಇದನ್ನು ಯಾವಾಗ ನಾವು ಕುಡಿತೀವಿ ಆ ಟೈಮಲ್ಲೇ ತಕ್ಷಣ ಮಾಡಿಕೊಂಡು ತಕ್ಷಣ ಕುಡಿಬೇಕು. ಕ್ವಿಕ್ಕಾಗಿ ಆಗುತ್ತೆ, ಒಂದು 5 ಮಿನಿಟ್ಸು ಕೂಡ ತಗೊಳ್ಳೋದಿಲ್ಲ, ಅಷ್ಟು ಕ್ವಿಕ್ಕಾಗಿ ಆಗುತ್ತೆ. ಇದನ್ನು ಖಾಲಿ ಹೊಟ್ಟೆಯಲ್ಲಿ ನಾನು ಬೆಳಗ್ಗೆ ತಗೊಳ್ತಾ ಇದ್ದೀನಿ ಈ ಒಂದು ಅಗಸೆ ಮಜ್ಜಿಗೆನ. ಸೂಪರ್ ಬೆನಿಫಿಟ್ ಇದೆ. ನಾನಂತೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಇದನ್ನು. ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ, ಆ್ಯಕ್ನೀಸ್ ಎಲ್ಲ ಕಡಿಮೆ ಆಗುತ್ತೆ, ನೈಲ್ ಕೂಡ ಶೈನ್ ಬರುತ್ತೆ, ಈವನ್ ಕ್ಯಾನ್ಸರಿಗೆ ತುಂಬ ಒಳ್ಳೆಯದು ಅಂತ ಕೂಡ ಅವ್ರು ಹೇಳಿದ್ದಾರೆ. ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಬೇರೆಯವ್ರ ಜೊತೆಗೆ ಶೇರ್ ಮಾಡಿ. ಹೆಲ್ದಿ ಈಟಿಂಗ್, ಹೆಲ್ದಿ ಫುಡ್ ಸ್ಟೈಲ್ ತುಂಬ ಇಂಪಾರ್ಟೆಂಟ್. ನನ್ನ ಚಾನಲಲ್ಲಿ ಜಾಸ್ತಿ ರೆಸಿಪಿಗಳನ್ನು ತೋರಿಸ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ಅ ನೆಕ್ಸ್ಟ್ ವಿಡಿಯೋ. ಬಾಯ್.